ಹಾಯ್ ಫ್ರೆಂಡ್ಸ್, ನಾವಿವತ್ತಿನ ವಿಡಿಯೋದಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ ಒಲೆ ಮೇಲೆ. ಅದಕ್ಕಂತ ನನ್ನ ತಮ್ಮ ಇಲ್ಲಿ ಒಲೆ ರೆಡಿ ಮಾಡ್ಕೊತಾ ಇದ್ದಾನೆ. ನಾವು ಒಂದು ಸಂಡೇ ನಾನ್ ವೆಜ್ ಊಟ ಎಲ್ಲ ಒಲೆ ಮೇಲೆ ಮಾಡೋಣ ಅಂತೇಳಿ ತೋಟದಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಕ್ಕಂತ ಫಸ್ಟು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡೋಣ ಅಂದ್ಕೊಂಡು ಚಿಕನ್ ಬಿರಿಯಾನಿ ವೀಡಿಯೋನ ಪಾರ್ಟ್ 1 ಆಗಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಫಸ್ಟ್ ಪಾರ್ಟ್ 1 ವೀಡಿಯೋ ನೋಡಿ. ನೆಕ್ಸ್ಟ್ ಇದು ಪಾರ್ಟ್ 2. ಇಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದಾನೆ ನನ್ನ ತಮ್ಮ. ಅದಕ್ಕಂತ ಇದು ಐರಂದು ಬಾಣಲಿನ ಇಟ್ಕೊತಾ ಇದ್ದಾನೆ ಚಿಕನ್ ಫ್ರೈ ಮಾಡೋಕ್ಕೆ. ಅದಕ್ಕೆ ಫಸ್ಟ್ ಇವಾಗ ಆಯಿಲ್ ಆ್ಯಡ್ ಮಾಡ್ತಾ ಇದ್ದಾನೆ. ಆಯಿಲ್ ಚೆನ್ನಾಗಿ ಹೀಟ್ ಆದಮೇಲೆ ಇವಾಗ ಅದಕ್ಕೆ ಫ್ರೈಗಂತ ಬಿರಿಯಾನಿ ಎಲೆ ಮತ್ತು ಚಕ್ಕೆ ಹಾಗೆ ಲವಂಗ ಮತ್ತು ಮೆಣಸು ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಆನಿಯನ್ನ ಆ್ಯಡ್ ಮಾಡ್ಕೊತಾನೆ. ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ ಅಂತ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು. ಇವಾಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದಾನೆ. ನಾವು ಸುಮಾರು ಇಲ್ಲಿ 3 kg ಚಿಕನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದು, ಅದಕ್ಕೆ ಜಾಸ್ತಿ ಆ್ಯಡ್ ಮಾಡ್ತಾ ಇದ್ದೀವಿ. ಇದು ಫ್ರೈ ಆದಮೇಲೆ ಇವಾಗ ಟೊಮೊಟೊ ಪೇಸ್ಟ್ ಆ್ಯಡ್ ಮಾಡಿದ್ದಾನೆ. ಆಯಿಲಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿಟ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಆ್ಯಡ್ ಮಾಡ್ಕೋಬೇಕು. ಇದನ್ನು ಒಂದು 2 ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇವಾಗ ಕ್ಲೀನ್ ಮಾಡಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ಕೋಬೇಕು. ಅರಿಶಿನ, ಉಪ್ಪು, ತಗಬಾ. ಹ್ಞೂ ತಂದೈತೆ. ಹಾಕಣ ಇನ್ನೊಂದಿಷ್ಟು ಅಷ್ಟ ಮಣ್ಣು ತಗ್ಲಿಸ್ದಂಗೆ ಇಟ್ಕೊಂಡು. ಏನಿದೆ ದೇವ್ರೆ, ಸ್ಮೆಲ್ ಗೊತ್ತಾಯ್ತು. ಬಿಡಲೆ ಬರೋಣ ಯಾರಪ್ಪ ಅವ್ನು ತುಮಕೂರಾಗವನೆ. ಆಗ್ತದೆ ಅಷ್ಟೇ. ಅದು ಬಿರಿಯಾನಿನೂ ಫ್ರೈ ಆಗ್ತದೆ ನೋಡೋ. 1 ಟೈಮ್ ಆಫರ್ ಅಷ್ಟೇ, ಮತ್ತೆ ಕರಿಯಲ್ಲ. ಇವಾಗ ಬಾ, ಬೆಳಗ್ಗೆ ನಾನು ಹೋಗೋಣ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಇವಾಗ ಧನಿಯಾ ಪೌಡರು ಆ್ಯಡ್ ಮಾಡ್ತಾ ಇದ್ದೀವಿ. 2 ಸ್ಪೂನಷ್ಟು ಧನಿಯಾ ಪೌಡರು ಮತ್ತು 1 ಸ್ಪೂನು ಚಿಲ್ಲಿ ಪೌಡರು ಮತ್ತು 1 ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ನಾವಿಲ್ಲಿ ಚಿಕನ್ ಫ್ರೈ ಮತ್ತು ಚಿಕನ್ ಬಿರಿಯಾನಿ ಎರಡೂ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ತೋಟದಲ್ಲಿ
ಊಟ ಮಾಡ್ತಾಯಿದ್ದೀವಿ ಮಧ್ಯಾಹ್ನ ಊಟನ. ತುಂಬ ಯಮ್ಮಿಯಾಗಿ ಬಂದಿತ್ತು ಬಿರಿಯಾನಿ ಮತ್ತು ಚಿಕನ್ ಫ್ರೈ. ನನ್ನ ತಮ್ಮನೇ ಎರಡು ಮಾಡಿದ್ದು. ಎಷ್ಟು ಯಮ್ಮಿಯಾಗಿತ್ತಂದರೆ ಅಷ್ಟು ಯಮ್ಮಿಯಾಗಿತ್ತು. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಚೆನ್ನಾಗೇ ಊಟ ಮಾಡಿದ್ವಿ. ಎಲ್ಲ ನನ್ನ ತಮ್ಮನೇ ಸರ್ವ್ ಮಾಡ್ದೆ ಎಲ್ಲರಿಗೂ. ಎಲ್ಲ ತೋಟದಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ ಚೆನ್ನಾಗಿ. ನೋಡಿ ಫೈನಲ್ಲಾಗಿ ಚಿಕನ್ ಫ್ರೈ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಬಿಸಿಯಾಗಿ ಬಿರಿಯಾನಿ ಮತ್ತು ಚಿಕನ್ ಫ್ರೈನ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಊಟ ಮಾಡಿದ್ವಿ. ಯಾರಿಗಾದ್ರೂ ನಾನ್ ವೆಜ್ ತಿನ್ನಬೇಕಂದ್ರೆ ನಮ್ಮೂರಿಗೆ ಬಂದುಬಿಡಿ, ನನ್ನ ತಮ್ಮ ತುಂಬ ಚೆನ್ನಾಗೇ ಮಾಡಿಟ್ಬಿಡ್ತಾನೆ. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು, ನೆಕ್ಸ್ಟ್ ಲೆವೆಲಲ್ಲಿತ್ತು. ಎಲ್ಲನೂ ಖಾಲಿ ಮಾಡಿಬಿಟ್ವಿ, ಅಷ್ಟು ಚೆನ್ನಾಗಿ ಮಾಡಿದ್ದ ನನ್ನ ತಮ್ಮ. ಜಸ್ಟ್ ಕುಕ್ ಮಾಡೋದೇ ಅಲ್ಲ, ತುಂಬ ನೀಟಾಗೆ ಎಲ್ಲರಿಗೂ ನನ್ನ ತಮ್ಮ ಬಡಿಸ್ತಾನೆ. ಫಸ್ಟು ಅವನೇ ಟೇಸ್ಟ್ ನೋಡ್ತಾ ಇದ್ದಾನೆ ಬಿರಿಯಾನಿನ. ನೋಡಿ ಅಡಿಕೆ ಪಟ್ಟೆ ನಮ್ಮ ತೋಟದಲ್ಲಿ ಮಸ್ತಾಗಿ ಅಡಿಕೆ ಪಟ್ಟೆಗಳಿರ್ತವೆ. ಯಾವ ಥರ ಬೇಕೋ ಆ ಥರದ ಅಡಿಕೆ ಪಟ್ಟೆ ತಗೊಂಡು ಕುಕುಂಬರು ಮತ್ತು ರೈತ ಹಾಗೆ ಚಿಕನ್ ಫ್ರೈ ಲೆಮನ್ನು ಎಲ್ಲ ನಮ್ಮ ತೋಟದವುಳ್ದೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ತುಂಬ ಸುಡ್ತಾ ಇತ್ತು, ಇನ್ನು ಅವಾಗ ತಾನೇ ಒಲೆ ಮೇಲಿಂದ ಇಳಿಸ್ಕೊಂಡು ಬಂದಿದ್ದು. ತಿಂದು ತುಂಬ ಸಖತ್ತಾಗಿದೆ ಅಂತ ಹೇಳ್ತಿದ್ದ ನನ್ನ ತಮ್ಮ. ಲೆಗ್ ಪೀಸು ಸುಡ್ತಾ ಇದೆ ಪಾಪ. ತುಂಬ ಬಿಸಿ ಇದೆ, ಆದ್ರೂ ಅವನು ಟೇಸ್ಟ್ ಮಾಡಿ ಅವನಿಗೆ ಬಾಯಲ್ಲಿ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಇಷ್ಟ ಆಗಿದೆ. ಪ್ಲಸ್ ಅಷ್ಟೇ ಚೆನ್ನಾಗಿತ್ತು. ಫ್ರೈ ಸಖತ್ತಾಗಿತ್ತು, ಹಾಗೆ ಬಿರಿಯಾನಿನೂ ಸಖತ್ತಾಗಿತ್ತು. ಇವನು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಇವಾಗ ನಮ್ಮೆಲ್ಲರಿಗೂ ಬಡಿಸ್ತಾನೆ. ಎಲ್ಲರೂ ಫ್ಯಾಮ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟು ತಿಂತಾ ಇದ್ದೀವಿ. ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಹಾಗೆ ಸಪೋರ್ಟ್ ಮಾಡಿ. ಮತ್ತು ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ.